ನಮ್ಮ ಚಿತ್ರರಂಗದ ಪರವಾಗಿ ನಾನು ಕರ್ನಾಟಕ ಫಿಲ್ಮ್ ಅಕಾಡೆಮಿ ಅಧ್ಯಕ್ಷನಾಗಿ ಅವರಿಗೆ ನಮ್ಮ ಎಲ್ಲರ ಕಲಾವಿದರ ಪರವಾಗಿ ನಮನವನ್ನು ನಾನು ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ಅವರ ಯಾವ ಜಾಗದಲ್ಲಿ ಅವರ ಮಗ ಅಂತಲೇ ಅವರು ಅಂದ್ಕೊಂಡಿರೋದು, ಆ ಜಾಗದಲ್ಲಿ ಈಗ ಸಾಯಂಕಾಲ ಮಣ್ಣು ಮಾಡ್ತಾರಂತೆ. ಹೌದು, ಎಚ್ ಡಿ ಕೋಟೆ ಅಲ್ಲ, ಇಲ್ಲೇ ಮೈಸೂರಲ್ಲಿ. ನಮಗೆ ಏನು ಅನಿಸಿದೆ ಅಂತ ಹೇಳಿದ್ರೆ, ಜಾನಕಿ ಅಮ್ಮವರು ಇಡೀ ಭಾರತಕ್ಕೆ ಬೇಕಾದವರು. ಅದರಿಂದ ಇದು ನಮ್ಮ ಮೈಸೂರು ಸಂಸ್ಕೃತಿ ಕಲೆಯ ಪರಂಪರೆಯನ್ನು ಹೊಂದಿರುವಂಥ ಊರು. ಇಲ್ಲೇ ನಾನಿದ್ದು ಇಲ್ಲೇ ಜೀವ ಬಿಡಬೇಕು ಅಂತೇಳಿ ಅವರು ಇಲ್ಲಿ ಬಂದ ಮೇಲೆ ಮೈಸೂರಿಗೆ ಇದೊಂದು ನಮಗೆ ಇದೊಂದು ಒಳ್ಳೆಯ ಒಂದು ವಿಷಯ ಆಗಿರೋದ್ರಿಂದ ಜಾನಕಿ ಅಮ್ಮರ ಮೆಮೊರಿಯಲ್ನ ಇಲ್ಲೇ ಶುರು ಮಾಡಬೇಕು. ಅವ್ರ ಹೆಸರಲ್ಲಿ ಒಂದು ಮೆಮೊರಿಯಲ್ ಆಗಬೇಕು. ಆದರೆ ಅದು ಸರ್ಕಾರದಿಂದನೇ ಆಗಬೇಕು. ನಮ್ಮ ಯತೀಂದ್ರ ಸಾಹೇಬರು ಇಲ್ಲಿದ್ದಾರೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ಕಲೆ ಸಾಹಿತ್ಯಕ್ಕೆ ಮೈಸೂರಿಗೆ ತುಂಬ ಹೆಸರುವಾದಿ ಆದಂಥ ಅವ್ರಿಗೆ ಗೊತ್ತಿರ್ತದೆ. ನಮ್ಮ ಸಿ ಎಮ್ ಅವರು ಕೂಡ ಡಿ ಕೆ ಶಿವಕುಮಾರ್ ಸಾಹೇಬರು ಸಿ ಎಮ್ ಅವರು ಸಂಗೀತಕ್ಕೆ ಕಲಾವಿದರಿಗೆ ತುಂಬ ಅತಿಯಾದ ಬೆಲೆ ಕೊಡೋರು ಆಗಿರೋದ್ರಿಂದ, ಮತ್ತು ಅವರು ಚಿತ್ರರಂಗದವರೇ ಆಗಿರೋದ್ರಿಂದ ಅವರು ಕೂಡ ಸಿನಿಮಾಗಳು ಥಿಯೇಟರ್ಗಳು ಇಟ್ಕೊಂಡಿದ್ದರಿಂದ ಜಾನಕಿ ಅಮ್ಮವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವರಿಗೆ ನಾವು ಇದನ್ನು ತಿಳಿಸಿ ಅವ್ರ ಮೆಮೋರಿಯಲ್ನ ಅವ್ರು ಯಾರು ಅವ್ರ ಜಾಗ ಇವಾಗ ಕೊಟ್ಟಿದ್ದಾರೋ ಅವರು ಈಸಿಯಾಗಿದ್ದಾರೆ, ಜಾಗ ಕೊಡೋಕ್ಕೂ ರೆಡಿ ಇದ್ದಾರೆ. ಹರೀಶ್ ಗೌಡ್ರು ಈ ಜಾಗ ಮೇಡಮ್ ಯಾವ ಜಾಗದಲ್ಲಿ ಇದ್ದಾರೋ ಅಲ್ಲೇ ಮೆಮೋರಿಯಲ್ನ ಒಂದು 10 ಗುಂಟೆನೋ ಇಲ್ಲ ಅರ್ಧ ಎಕರೆನೋ ಅಥವಾ 1 ಎಕರೆನೋ ಅವ್ರದ್ದು 1.5 ಎಕರೆ ಏನೋ ಇದೆಯಂತೆ, ಅದನ್ನು ಸರ್ಕಾರ ಇನಿಷಿಯೇಟಿವ್ ತೊಗೊಂಡು ಆ ಮೆಮೋರಿಯಲ್ನ ಸರ್ಕಾರದಿಂದನೇ ಕಟ್ಟಿದಾಗ ಮೈಸೂರಿಗೆ ಜಾನಕಮ್ಮವ್ರನ್ನ ನೋಡೋದಕ್ಕೆ ಅವರ ಅಭಿಮಾನಿಗಳಾಗ್ಬೋದು, ಸಂಗೀತ ಪ್ರಿಯರಾಗ್ಬೋದು ಬರ್ತಾರೆ. ಅದು ಒಂದು ಒಳ್ಳೆ ಮೆಮೋರಿಯಲ್ ಆಗತ್ತೆ ಅಂತೇಳಿ ನಮ್ಮ ಭಾವನೆ. ಅದಕ್ಕೆ ನಾವೆಲ್ಲ ಸೇರಿ ಅವರಿಗೆ ಒಂದು ಗೊತ್ತಿದೆ ಅವರಿಗೆ ತಿಳಿಸಿ ಆ ಕೆಲಸವನ್ನು ಜಾನಕಮ್ಮವ್ರ ಹೆಸರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ.